ದಾವಣಗೆರೆ ದಕ್ಷಿಣ ಕ್ಷೇತ್ರ ರಣಕಣವಾಗಿ ಬದಲಾಗ್ತಾ ಇದೆ. ಬಿಜೆಪಿ ಸವಾಲನ್ನ ಸ್ವೀಕರಿಸಿ ಬಂದಿದ್ದಾರೆ ಪ್ರದೀಪ್ ಈಶ್ವರ್. ಸವಾಲು ಸ್ವೀಕರಿಸಿ ಅಬ್ಬರದ ಪ್ರಚಾರಕ್ಕೆ ಪ್ರದೀಪ್ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ಕಚೇರಿಯಿಂದಲೇ ಪ್ರಚಾರದ ಮೆರವಣಿಗೆ ಆರಂಭವಾಗಿದೆ. ದಾವಣಗೆರೆ ಬಿಜೆಪಿ ಕಚೇರಿ ಎದುರು ದೊಡ್ಡ ಮಟ್ಟದ ಹೈಡ್ರಾಮಾ. ಒಂದ್ ಕಡೆ ಕೈ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ, ಇನ್ನೊಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಕಾರಿನ ಮೇಲೆ ನಿಂತು ಮೆರವಣಿಗೆಯನ್ನ ನಡೆಸಿದ್ದಾರೆ ಪ್ರದೀಪ್. ಚಪ್ಪಲಿ ತೋರಿಸಿ ಪ್ರತಿಭಟನೆಯನ್ನ ನಡೆಸಿದೆ ಬಿಜೆಪಿ ಕಾರ್ಯಕರ್ತರು. ನೋಡಿ ಯಾವ ರೀತಿ ಹೈಡ್ರಾಮಾ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದ್ ರೀತಿ ರಣಕಣವಾಗಿ ಬದಲಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಸಮರ್ಥ್ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ, ಇನ್ನೊಂದ್ ಕಡೆ ಈಗ ಕಾಂಗ್ರೆಸ್ನ ಮಾತಿಗೆ ತಿರುಗೇಟು ಅನ್ನುವಂಥ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಕೂಡ ಅಖಾಡಕ್ಕಿಳಿದಿದ್ದು ಸ್ವತಃ ಕ್ಷೇತ್ರಕ್ಕೆ ಬಂದು ಅದರಲ್ಲೂ ಬಿಜೆಪಿ ಕಚೇರಿಯ ಮುಂಭಾಗದಿಂದಲೇ ಮೆರವಣಿಗೆಯನ್ನ ಆರಂಭಿಸಿದ್ದಾರೆ. ಕೆಬಿ ಬಡಾವಣೆಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪೂಜೆಯನ್ನು ಸಲ್ಲಿಸತಕ್ಕಂಥ ಮತಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿದ್ರೆ ನಮ್ಮ ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳ್ ಸಾಹೇಬ್ರು ಅವ್ರ ಚೇಲಾಗಳ ಮುಖಾಂತರ ಚಾಲೆಂಜ್ ಹಾಕ್ಸಿದ್ರು. ತಾಕತ್ತಿದ್ರೆ ದಾವಣಗೆರೆಗೆ ಬಾ ಅಂತ. ಅವ್ರ ಪಾರ್ಟಿ ಆಫೀಸ್ ಮುಂದೆನೆ ಬಂದಿದ್ದೀನಿ, ನಮ್ಮ ಬಾವುಟನು ಪ್ರದರ್ಶನ ಮಾಡಿದ್ದೀನಿ. ಬಿಜೆಪಿ ಅವ್ರಿಗೆ ಹೇಳ್ತೀನಿ, ಫೈಟ್ ಮಾಡಿ. ಚಾಲೆಂಜ್ ಗಿಲೆಂಜ್ ಎಲ್ಲ ನಮ್ ಜನರೇಷನ್ ನಾಯಕರ ಹತ್ರ ನಡೆಯಲ್ಲ. ಪ್ರದೀಪ್ ಈಶ್ವರ್ ಅಂದ್ರೆ ಅವರ ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿ ಯಶಸ್ವಿ ಆಗಿದೆ ಅಂತ ಅನಿಸದ? ಯಶಸ್ವಿ ಆಗಿದೆ. ನಾನು ಆವತ್ತಿಂದ ಇವತ್ತು ಅದೇ ಪ್ರಶ್ನೆ ಮಾಡೋದು. ಮೈನಾರಿಟೀಸ್ನ ಬೆಳಗ್ಗಿಂದ ರಾತ್ರಿವರೆಗೂ ಬೈಯೋ ಬಿಜೆಪಿ ಅವರಿಗೆ ಮೈನಾರಿಟೀಸ್ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ನಮ್ಮ ಸಮರ್ಥ ಗೆಲ್ತಾನೆ. ಸಮರ್ಥನ 35,000 ಮೆಜಾರಿಟಿಯಲ್ಲಿ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ನೀವು ಹೇಳಿ ಬಳಸಿದ ಶಬ್ದಕ್ಕೆ ನೀವು ಬದ್ಧರಾಗಿದ್ದೀರಾ? ಬಿಜೆಪಿ ವಿರುದ್ಧ ನೀವು ಬಳಸಿದ ಶಬ್ದಕ್ಕೆ ಏನು ಬದ್ಧರಾಗಿದ್ದೀರಾ ಸರ್? ಈಗ ಆ ಬಿಜೆಪಿ ಮಾಜಿ ಸಚಿವರು, ಕೇಂದ್ರದ ಸಚಿವರು ಅನಂತಕುಮಾರ್ ಹೆಗಡೆ, ಯತ್ನಾಳ್ ಅವರು ಎಷ್ಟು ಕೆಟ್ಟದಾಗ ಮಾತಾಡಿದ್ರು. ಅವ್ರ ಮಾತಿನ ಮುಂದೆ ಅಯೋಗ್ಯ ಅನ್ನೋ ಪದ ಏನೇನು ಅಲ್ಲ. ಬಿಜೆಪಿ ಅವರು ಅಯೋಗ್ಯರೇ.